ನೀವು ನಿಮ್ಮ ಹೆಂಡತಿಗೆ ಹೇಳಿದ ಕೊನೆಯ ಸುಳ್ಳು ಯಾವುದು ಸರ್? ಕೊನೆಯ ಸುಳ್ಳ ಕೊನೆಯದಾಗಿ ಹೇಳಿದ ರೀಸೆಂಟ್ ಸುಳ್ಳು. ಮರ್ತ್ಬಿಟ್ಟಿದ್ದೆ ನಾವು. ಒಂದಿನ ಜ್ಞಾಪಿಸಿ ಯಾವ್ದನ್ನಿದ್ರೆ ಹೇಳಿರ್ತೀವಿ ಸಾಮಾನ್ಯವಾಗಿ. ಹೇಳಮ್ಮ. ಏನಾದರೂ ಫಂಕ್ಷನ್ಗೆ ಇವ್ರದ್ದು ಯಾವ್ದಾದ್ರು ಫಂಕ್ಷನಿಗೆ ಕರೆದಿರ್ತಾರೆ, ಅವಾಗ ಅವ್ರಿಗೆ ಹೋಗೋಕೆ ಇಷ್ಟ ಇರಲಿಲ್ಲ. ಅವಾಗ ಹೇಳೋದು, ನನಗೆ ರಾತ್ರಿ ಈ ಟೈಮಲ್ಲಿ ಇನ್ನೊಂದು ಫಂಕ್ಷನ್ ಇದೆ, ನಾನು ಬರೋಕ್ಕಾಗಲ್ಲ ಅಂತ. ಫಂಕ್ಷನ್ ಇದೆ, ಎಲ್ಲೂ ಹೋಗಿರಲ್ಲ, ಮನೆಯಲ್ಲೇ ಇರ್ತಾರೆ. ಸೊ ಎಸ್ಕೇಪ್ ಆಗೋದಕ್ಕೆ, ಮೇಡಮ್ ಫಂಕ್ಷನಿಂದ ಎಸ್ಕೇಪ್ ಆಗೋದಕ್ಕೆ ನೀವು ಮೇಡಮ್ ಅಂತ ಅಲ್ಲ, ಇವರು ಎಲ್ಲ ಕಾರ್ಯಕ್ರಮಕ್ಕೂ ಹೋಗ್ತಿರ್ತಾರೆ. ನಾವು ಯಾವ್ಯಾವುದೋ ಒತ್ತಡದಿಂದ ಬಂದಿರ್ತೀವಿ, ಅದು ಹೋಗಲೇಬೇಕಾದಿರಲ್ಲ, ಇವ್ರಿಗೋಸ್ಕರ ಹೋಗ್ಬೇಕಾಗತ್ತೆ. ಅವರು ನಾನಿದ್ದರೆ ಅಲ್ಲಿ ಎಂಜಾಯ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಷ್ಟವೇ. ನನ್ನ ಸುತ್ಕೊಂತಾರೆ ಎಲ್ಲ ಹೋಗಲ್ಲಿ, ಅದು ಕಾರಣ ಇರ್ತದೆ. ಇವರು ಹೋದ್ರೆ ಖುಷಿ ಪಡಲಿ ಅಂತ ಆ ಥರನೂ ಮಾಡ್ತೀನಿ. ಸರ್ ನಿಮಗಿರೋ ಕೆಟ್ಟ ಅಭ್ಯಾಸ? ಡ್ರಿಂಕ್ಸ್. ಸೊ ಅದು ಲಿಮಿಟೇಷನಲ್ಲಿದೆ ಇವಾಗ? ಲಿಮಿಟೇಷನ್. ಓಕೆ ಮೇಡಮ್, ಅದಕ್ಕೆ ನಿಮ್ಮ ಅಬ್ಜೆಕ್ಷನ್ಸ್ ಇದೆಯಾ? ಇದೆ, ಅವ್ರ ಆರೋಗ್ಯಕ್ಕೆ. ಯಾಕೆಂದರೆ ನನ್ನನ್ನು ನೋಡ್ಕೊಳ್ಳೋರು ಅವರೇ ಇರಬೇಕಲ್ಲ ಅಂತ ನನಗೆ ಅದೊಂದು ಆಸೆ ಅಷ್ಟೇ. ಅದನ್ನು ಬಿಡಿ ಅಂದರೆ ಬಿಡ್ತಾ ಇಲ್ಲ, ಏನು ಮಾಡೋಕ್ಕೆ.